ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು HY ಕುಟುಂಬ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಿದ್ದೀನಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ನಮ್ಮ ಅಮ್ಮರಿಗೆ ನಾವು ತುಂಬಾ ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂದಂತಹ ಆಲೂ ಬಾತ್ ರೆಸಿಪಿ. ಇದಂತೂ ಚಿಕ್ಕವರಿದ್ದಾಗಂತೂ ಸಿಕ್ಕಾಪಟ್ಟೆ ಮಾಡ್ಕೊಡ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಮಾಡಿತ್ತು ಅಮ್ಮ ಮಾಡ್ಕೊಡೋದು. ಇವತ್ತಿನ ಸ್ಪೆಷಲ್ ರೆಸಿಪಿನ ಹೇಗೆ ಮಾಡೋದು, ಏನೆಲ್ಲ ಬೇಕು, ಅಮ್ಮ ಮಾಡಿದ್ದಾರೆ, ಪ್ರೋಸೆಸ್ ಹೇಗೆ ಎಲ್ಲವನ್ನ ತಿಳ್ಕೊಳ್ಳೋಣ. ನಾವು ಕಲ್ತೀವಿ, ನೀವು ಕೂಡ ಕಲಿಯಂತ್ರಿ, ಬನ್ನಿ. ಬೇಕಾಗುವ ಸಾಮಗ್ರಿಗಳು ಒಂದು ಕ್ಯಾಪ್ಸಿಕಮ್ ಅನ್ನ ತಗೊಂಡಿದೀವಿ. ಆನಂತರ ನಾವಿಲ್ಲಿ 4 ಆಲೂಗಡ್ಡೆನ ತೊಳೆದ್ಬಿಟ್ಟು ಚೆನ್ನಾಗಿ ಹೆಚ್ಕೊಂಡಿದೀವಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆಕಾಳು ಮತ್ತೆ ಬಟಾಣಿನ ಬೇಯಿಸ್ಕೊಂಡಿದೀವಿ. ಇದ್ರಲ್ಲಿ ಒಂದು ತಗೊಂಡ್ರೆ ಓಕೆ, ಅದು ಆಪ್ಷನಲ್. ನಂತರ ಸಾಸಿವೆ, ಜೀರಿಗೆ, ಖಾರದ ಪುಡಿ, ಕೊತ್ತಂಬರಿ ಕಾಳು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಬೇಕಾಗತ್ತೆ. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಆರ್ಗಾನಿಕ್ ಬೆಲ್ಲ ತಗೊಂಡಿದ್ವಿ. ಈ ಬೆಲ್ಲ ಇಲ್ಲದೆ ನಾರ್ಮಲ್ ಬೆಲ್ಲ ಯೂಸ್ ಮಾಡಬಹುದು. ನಂತರ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣಿನ ನೆನಕ್ಕೆ ಇಟ್ಕೊಂಡಿದ್ವಿ. ಆಮೇಲೆ ಅರಿಶಿನ, ಆಮೇಲೆ 2 ಎಸಳಷ್ಟು ಕರಿವೆ ಎಲೆನ ತಗೊಂಡಿದ್ವಿ ಸ್ನೇಹಿತರೆ. ಇದಿಷ್ಟು ಆಲೂ ಬಾತ್ ಮಾಡಲು ಬೇಕಂತ ಐಟಮ್ಸ್. ಹಾಗೆ ಜೊತೆಗೆ ಎಣ್ಣೆ ಕೂಡ ಬೇಕಾಗುತ್ತೆ ಸ್ನೇಹಿತರೆ. ಈಗ ಬೇಕಾಗುವ ಸಾಮಗ್ರಿಗಳನ್ನ ನಾವು ನೋಡ್ಕೊಂಡ್ವಿ. ಈಗ ಹೇಗೆ ಮಾಡೋದು ರೆಸಿಪಿನ ಅಂತ ನೋಡ್ಕೊಳ್ಳೋಣ, ಬನ್ನಿ. ಒಂದು ಬಾಣ್ಲಿನ ನಾವು ಬಿಸಿ ಮಾಡಕ್ ಇಟ್ಟಿದೀವಿ. ನಂತರ ಈ ಕಡೆ ನಾವಿಲ್ಲಿ 2 ಪಾವ್ನಷ್ಟು ಅಕ್ಕಿ ತೊಳೆದಿಟ್ಟು ಅನ್ನನ ಮಾಡ್ಕೊಂಡಿದೀವಿ. ಉದ್ರುದ್ರಾಗಿ ಅನ್ನನ ಬೇಯಿಸ್ಕೋಬೇಕು ಸ್ನೇಹಿತರೆ, ಅವಾಗ ಸಖತ್ತಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಕಡೆ ಪ್ಯಾನ್ ಕೂಡ ಬಿಸಿ ಆಯ್ತು. ಈ ಚಮಚದ ಅಳತೆಯಲ್ಲಿ ನಾವು 2 ಚಮಚದಷ್ಟು ನಾವು ಇದಕ್ಕೆ ಕೊತ್ತಂಬರಿ ಕಾಳನ್ನ ಹಾಕೊಳ್ತಿದ್ವಿ. ಮೀಡಿಯಂ ಫ್ಲೇಮ್ ಅಲ್ಲಿ ಇರ್ಲಿ ಉರಿ. ನಂತರ ನಾವು ಇದನ್ನ ಬೆಚ್ಚಗ್ ಮಾಡ್ಕೋಬೇಕು, ಸ್ವಲ್ಪ ಉಗುರು ಬೆಚ್ಚಗೆ. ಇದು ಯಾಕೆ ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಮೊದಲ ಬಾರಿ ನಮ್ಮ ಚಾನಲ್ಗೆ ಬಂದು ಈ ತರ ವಿಡಿಯೋ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ. ಹಾಗೆ ಲೈಕ್ ಕೂಡ ಮಾಡಿ. ನಿಮ್ಗೆ ಏನಾದ್ರು ಅನಿಸಿಕೆ ಅಭಿಪ್ರಾಯ ಇತ್ತು ಅಂದ್ರೆ ಕಾಮೆಂಟ್ ಅಲ್ಲೂ ಕೂಡ ತಿಳಿಸಿ, ಓಕೆನಾ? ಯಾವ್ದಾದ್ರು ರೆಸಿಪೀಸ್ ಬೇಕು ವೆಜ್ ಅಲ್ಲಿ ಅಂದ್ರೂ ಕೂಡ ಅದನ್ನು ಕೂಡ ನೀವು ನಮ್ಗೆ ಹೇಳ್ಬೋದು ಸ್ನೇಹಿತರೆ. ಇದು ಆಲ್ಮೋಸ್ಟ್ ಹಾಗೆ ಹೋಯ್ತು. ನಾವಿದನ್ನ ಒಂದು ಕುಟಾಣಿಗೆ ಹಾಕೊಳ್ಳೋಣ. ಮಿಕ್ಸಿಯಲ್ಲೂ ಕೂಡ ಹಾಕೋಬಹುದು. ಮಿಕ್ಸಿಗಿಂತ ಕುಟಾಣಿಯಲ್ಲೇ ಕುಟ್ಟಿದ್ರೆ ಆ ಫ್ಲೇವರೇ ಬೇರೆ ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ಕುಟಾಣಿ ಇಲ್ಲ ಅಂತ ಹೇಳಿದ್ರೆ ನೀವು ಮಿಕ್ಸಿಯಲ್ಲೇ ಕೂಡ ರುಬ್ಕೋಬಹುದು, ನೋ ಪ್ರಾಬ್ಲಮ್. ಬಟ್ ಕುಟಾಣಿ ಇದ್ರೆ ಖಂಡಿತವಾಗಿ ಕುಟಾಣಿಯಲ್ಲೇ ಪುಡಿ ಮಾಡ್ಕೊಳ್ಳಿ, ಆಯ್ತಾ? ಈಗ ಕೊತ್ತಂಬರಿ ಕಾಳು ಪುಡಿ ಅಂತೂ ನಾವು ಮಾಡ್ಕೊಳ್ತಾ ಇದೀವಿ. ಸೈಡ್ ಅಲ್ಲಿ ಅದು ಸ್ವಲ್ಪ ಆರ್ಲಿ. ಈ ಕಡೆ ನಾವು ಎಣ್ಣೆನ ಹಾಕೊಳ್ಳೋಣ. ಅದೇ ಪ್ಯಾನಿಗೆ ನಾವು ಏನಿಲ್ಲ ಅಂದ್ರೂ ಒಂದು 4 ರಿಂದ 5 ಚಮಚದಷ್ಟು ಎಣ್ಣೆನ ಹಾಕೊಳ್ತಾ ಇದೀವಿ ಸ್ನೇಹಿತರೆ. ಇದು ಗೊಜ್ಜು ಮಾಡ್ಲಿಕ್ಕೆ ಬೇಕು ಆಲೂ ಬಾತಿಗೆ, ಅದಕ್ಕೋಸ್ಕರ ನೋಡ್ಬೋದು. ಈ ಎಣ್ಣೆ ಚೆನ್ನಾಗಿ ಈಗ ಕಾಯ್ಬೇಕು. ಈ ಕಡೆ ಅದು ಕಾಯಲ್ಲಿ ನಾವೀಗ ಪುಡಿ ಮಾಡ್ಕೊಳ್ಳೋಣ, ಬನ್ನಿ. ಕೊತ್ತಂಬರಿ ಕಾಳಿನ ಪುಡಿಯನ್ನ ನಾವೀಗ ಮಾಡ್ಕೊಳ್ತಾ ಇದೀವಿ ಸ್ನೇಹಿತರೆ. ಎಣ್ಣೆ ಕೂಡ ಬಿಸಿ ಆಯ್ತು. 1 ಚಮಚದಷ್ಟು ನಾವು ಸಾಸಿವೆ ಹಾಕೊಳ್ತೀವಿ. ಸಾಸಿವೆ ಚಟಪಟ ಅಂದ್ಮೇಲೆ 1 ಚಮಚದಷ್ಟು ಜೀರಿಗೆ ಹಾಕೊಳ್ತೀವಿ. ಜೀರಿಗೆ ಚಟಪಟ ಅಂದ್ಮೇಲೆ 2 ಕರ್ಬೇ ಸೊಪ್ಪನ್ನ ಹಾಕೊಳ್ತೀವಿ. ಇದು ಕೂಡ ಚಟಪಟ ಅನ್ಬೇಕು ಸ್ನೇಹಿತರೆ. ಚಟಪಟ ಅನ್ನೋವರೆಗೂ ವೇಟ್ ಮಾಡೋಣ. ಚಟಪಟ ಅಂದಾಯ್ತು. ಇವಾಗ ಹೆಚ್ಚಿದಂತ ಆಲೂಗಡ್ಡೆ ಪೀಸ್ನ ಹಾಕೊಳ್ತಾ ಇದೀವಿ ಸ್ನೇಹಿತರೆ. ಇದು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ಹೆಚ್ಚಿದಂತ ಕ್ಯಾಪ್ಸಿಕಮ್ ಅನ್ನು ಕೂಡ ಸೇರಿಸ್ಕೊಳ್ತಾ ಇದೀವಿ. ಇವೆರಡರನ್ನು ಚೆನ್ನಾಗಿ ನಾವೀಗ ನೆಕ್ಸ್ಟ್ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ಆಲೂಗಡ್ಡೆ ಮತ್ತೆ ಕ್ಯಾಪ್ಸಿಕಮ್ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗ್ಬೇಕು. 1/4 ಫ್ರೈ ಆದಾಗನೇ ಸಖತ್ತಾಗಿ ಟೇಸ್ಟಿಯಾಗಿ ಎಮ್ಮಿಯಾಗಿ ಬರುತ್ತೆ ಅದಕ್ಕೆ ಆಲೂ ಬಾತ್. ಇದೀಗ ಫ್ರೈ ಆಗ್ತಾ ಇರ್ಲಿ ಸ್ನೇಹಿತರೆ. ಈ ಕಡೆ ಕುಟ್ಟೋದು ಕೂಡ ಆಯ್ತು. ಕೊತ್ತಂಬರಿ ಪುಡಿನ ಕುಟ್ಟಿದ್ವಿ. ಈ ಕಡೆ ಇದು ಕೂಡ ನೋಡ್ಬೋದು. ಈ ತರ ನಾವು ಕುಟ್ಟಿದ್ದೇವೆ. ಆಲ್ಮೋಸ್ಟ್ ಒಂದು 85% ಅಷ್ಟು ಪುಡಿ ಮಾಡ್ಕೊಂಡಿದೀವಿ. ಈ ಕಡೆ ಆಲೂಗಡ್ಡೆ ಕೂಡ ಫ್ರೈ ಆಗ್ತಾ ಇದೆ, ನೋಡ್ಬೋದು ನೀವಿಲ್ಲಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದ್ಮೇಲೆ ನಾವು ಏನ್ ಬೇಯಿಸ್ಕೊಂಡವಲ್ಲ ಬಟಾಣಿ ಕಾಳು ಮತ್ತೆ ಕಡಲೆ ಕಾಳನ್ನ ಹಾಕೊಳ್ತಾ ಇದೀವಿ. ಇದ್ರಲ್ಲಿ ಯಾವ್ದಾದ್ರು ಒಂದನ್ನ ಹಾಕಿ, ಒಂದನ್ನ ನೀವು ಸ್ಕಿಪ್ ಮಾಡ್ಬೋದು. ಕಡಲೆಕಾಳು ಬೇಡ ಅಂದ್ರೆ ಕಡಲೆಕಾಳು, ಬಟಾಣಿ ಬೇಡ ಅಂದ್ರೆ ಬಟಾಣಿ, ಯಾವ್ದು ಬೇಕೋ ನಿಮ್ಗೆ ಅದನ್ನ ಹಾಕೊಳ್ಳಿ. ಚೆನ್ನಾಗಿ ಇದನ್ನ ಕೂಡ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಲ್ಲ ನೀಟಾಗಿ ಫ್ರೈ ಆಗ್ಲಿ. ಅದು ಕೂಡ ಬೆಂದಿರುತ್ತೆ ಆಲ್ಮೋಸ್ಟ್. ಅದಕ್ಕೋಸ್ಕರ 1 ಚಮಚದಷ್ಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಿದ್ವಿ. ಇದನ್ನು ಕೂಡ ನಾವು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಇದನ್ನ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿಯನ್ನ ಹಾಕೊಳ್ಬೇಕು. ನಾವು ಇದಕ್ಕೆ 2 ಸ್ಪೂನ್ ಅಚ್ಚ ಖಾರದ ಪುಡಿ ಮನೆಯಲ್ಲೇ ಮಾಡಿರೋದನ್ನ ಹಾಕೊಳ್ತಿದ್ವಿ. ನಂತರ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕೊಳ್ತಿದ್ವಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಿದ್ವಿ. ಇದನ್ನ ಚೆನ್ನಾಗಿ ಈ ತರ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದು ಫ್ರೈ ಆಗ್ಲಿ. ನಾವ್ ಇದಕ್ಕೆ ಏನೋ ನೀರು ಏನೋ ಹಾಕಿಲ್ಲ.
ಅದಾದ್ಮೇಲೆ ಈಗ ಹುಣಸೆ ಹುಳಿನ ಹಿಂಡ್ತಾ ಇದ್ವಿ ನೋಡ್ಬೋದು. ಸ್ವಲ್ಪ ಹೊತ್ತು ಫ್ರೈ ಆದ್ಮೇಲೆ ಹುಣಸೆ ಹುಳಿನ ಹಿಂಡಬೇಕು. ಅದಾದ್ಮೇಲೆ 1 ಸ್ಪೂನ್ ಆರ್ಗಾನಿಕ್ ಬೆಲ್ಲ ಅಂತ ಹೇಳಿದ್ವಲ್ಲ ಅದನ್ನ ಹಾಕೊಳ್ತಾ ಇದೀವಿ. ನಿಮ್ ಮನೇಲಿ ಆರ್ಗಾನಿಕ್ ಬೆಲ್ಲ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಬೆಲ್ಲ ಹಾಕಿದ್ರೆ ನಡೀತೈತೆ. ಅಂಗನವಾಡಿಲಿ ಕೊಟ್ಟಿರೋದು ಇದು. ಅದಾದ್ಮೇಲೆ ಸ್ವಲ್ಪ ಹೊತ್ತು ಕುದಿಲಿ. ಸ್ವಲ್ಪ ಹೊತ್ತು ಕುದ್ದಾದ್ಮೇಲೆ ನೋಡ್ಬೋದು ಗೊಜ್ಜು ತಯಾರಾಯ್ತು. ಎಷ್ಟು ಬೇಕೋ ಅಷ್ಟು ಹಾಕೊಂಡು ಈಗ ಬಿಸಿ ಬಿಸಿ ಅನ್ನನ ಇದಕ್ಕೆ ಸೇರ್ಸ್ಕೊಳ್ತಾ ಇದೀವಿ ಸ್ನೇಹಿತರೆ. ಸೇರಿಸಿ ಸ್ವಲ್ಪ ಹೊತ್ತು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಎಷ್ಟು ಬೇಕೋ ಅಷ್ಟಷ್ಟೇ ಹಾಕೊಂಡು ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಬೇಕು. ಅನ್ನ ಕೂಡ ಬಳ ಬಳ ಉದ್ರಂಗೆ ಇದ್ರೇನೆ ಚೆನ್ನಾಗಿರುತ್ತೆ. ಅದಕ್ಕೆ ನೋಡ್ಬೋದು ಆಲ್ಮೋಸ್ಟ್ ಇದು ಹಾಗೆ ಹೋಯ್ತು. ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು. ಸ್ವಲ್ಪ ಸುಡ್ತಾ ಇರುತ್ತೆ. ಮೀಡಿಯಂ ಫ್ಲೇಮ್ ಅಲ್ಲೇ ಉರಿನ ಇಟ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು. ಅವಾಗ ಬಿಸಿ ಬಿಸಿಯಾಗಿ ಸಖತ್ತಾಗಿ ಎಮ್ಮಿಯಾಗಿ ಬರುತ್ತೆ. ಇದು ಆಲ್ಮೋಸ್ಟ್ ಹಾಗೆ ಹೋಯ್ತು. ಆಲೂ ಬಾತ್ ಸೂಪರ್ ಆಗಿ ಸಖತ್ತಾಗಿ ಬರ್ತಾ ಇದೆ. ನೋಡ್ಕೊಂಡು ಉಪ್ಪನ್ನ ಎಷ್ಟು ಬೇಕೋ ಅಷ್ಟನ್ನ ಹಾಕೊಳ್ಬೇಕು ಸ್ನೇಹಿತರೆ. ಮತ್ತೆ ಉಪ್ಪು ಕಡಿಮೆ ಇದ್ರೆ ನಂತರ ನಾವು ಕೊನೆಯಲ್ಲಿ ಏನು ಕುಟ್ಟಿಟ್ಕೊಂಡಿದ್ವಲ್ವಾ ಕೊತ್ತಂಬರಿ ಕಾಳಿನ ಪುಡಿ ಹಾಕ್ಬೇಕು. ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಶಿಂಗ್ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ದ್ರೆ ಬಿಸಿ 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 ಆಲೂ ಬಾತ್ ರೆಡಿ ಆಗೇ ಹೋಗುತ್ತೆ. ಆಲ್ಮೋಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಸ್ಟವ್ ನ ಆಫ್ ಮಾಡಿ ಈಗ ನೋಡ್ಬೋದು ಬಿಸಿ 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 ಆಲೂ ಬಾತ್ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ. ಈ ರೆಸಿಪಿ ಅಂತ ಸಿಕ್ಕಾಪಟ್ಟೆ ಯಮ್ಮಿಯಾಗಿ ಬಂದಿತ್ತು. ಸ್ವಲ್ಪ ಟೈಮ್ ಟೇಕನ್ ಹೌದು, ಬಟ್ ಸಖತ್ತಾಗಿ ಬರುತ್ತೆ, ಯಮ್ಮಿಯಾಗೂ ಇರುತ್ತೆ. ನೋಡಿ ವೀಕೆಂಡ್ ಟ್ರೈ ಮಾಡಿ. ಇಲ್ಲಾಂದ್ರೆ ಮಾಮೂಲಿ ಟೈಮ್ ಇತ್ತಂದ್ರೆ ಮಾಮೂಲಿ ಟೈಮಲ್ಲೂ ಕೂಡ ನೀವು ಈ ತರ ಗೊಜ್ಜು ಮಾಡಿಟ್ಕೊಂಡ್ರೆ ಸಾಕು. ಬೇಕಾದಾಗ ಬಿಸಿ ಬಿಸಿ ಅನ್ನಕ್ಕೆ ತರ ಕಲಸಿ ಸ್ವಲ್ಪ ಬಿಸಿ ಮಾಡಿದ್ರೆ ಆಯ್ತು. ಈಗ ಟೇಸ್ಟ್ ಮಾಡೋಣ ಬನ್ನಿ. 1 ಸ್ಪೂನ್ ನ ಬಾಯಿ ಒಳಗೆ ಹಾಕೊಳ್ತಾ ಇದೀನಿ. ವಾ ಸಿಕ್ಕಾಪಟ್ಟೆ ಯಮ್ಮಿ ಆಗಿತ್ತು ಸ್ನೇಹಿತರೆ. ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಅಲ್ಲಿ ಹೇಳ್ಬಿಡಿ ಹೇಗೆ ಹೋಯ್ತು ಈ ರೆಸಿಪಿ ಅಂತ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ವಾಚಿಂಗ್. ಬಾಯ್, ಟೇಕ್ ಕೇರ್.